ಹಾಯ್ ಫ್ರೆಂಡ್ಸ್, ಇವತ್ತು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ ತೊಗೊಂಡು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆ ರಸ ಹಾಗೂ ಅಡುಗೆ ಎಣ್ಣೆ 1 ಸ್ಪೂನು ಹಾಕ್ಕೊಂಡು, ಜೊತೆಗೆ ಕಬಾಬ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು. ಮಸಾಲೆ ಎಲ್ಲ ನೀಟಾಗಿ ಫಿಶ್ಗೆ ಹಾಕೋ ಥರ ಕಲಿಸ್ಬೇಕು. ಈ ಥರ ಇರಬೇಕು ನೋಡಿ. ಆಮೇಲೆ ಒಂದೊಂದೇ ಫಿಶ್ ತಗೊಂಡು ಅದು ಕಟ್ ಮಾಡಿರ್ತೀವಲ್ಲ ಅದೆಲ್ಲ ನೀಟಾಗಿ ಆ ಭಾಗಗಳಿಗೆ ಮತ್ತು ಒಳಗಡೆ ಮೇಲ್ಗಡೆ ಕೆಳಗಡೆ ಎಲ್ಲ ಮಸಾಲೆ ಹಿಡಿಯೋ ಥರ ನೀಟಾಗಿ ಮಸಾಲೆನ ಹಚ್ಕೊಬೇಕು. ಎಲ್ಲ ಫಿಶ್ಗೂ ಒಂದೊಂದೇ ಫಿಶ್ ತೊಗೊಂಡು ಎಲ್ಲ ಫಿಶ್ಗೂ ನೀಟಾಗಿ ಮಸಾಲೆ ಹಚ್ಕೊಬೇಕು. ಹಚ್ಚಾದಮೇಲೆ 1/2 ಅವರ್ ಅದನ್ನು ನೆನೆಯೋಕ್ಕೆ ಅಂತ ಬಿಟ್ಟುಬಿಡಬೇಕು. ನೀಟಾಗಿ ಮಸಾಲೆ ಹಿಡೀಲಿ ಅಂತ 1/2 ಅವರ್ ನೆನೆಯೋಕ್ಕೆ ಬಿಡಬೇಕು. ಅದು ನೆಂದಾದಮೇಲೆ ಅದನ್ನು ತೊಗೊಂಡು ಫ್ರೈ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಅದ್ರ ಜೊತೆ ತಿನ್ನೋಕ್ಕೆ ಗ್ರೀನ್ ಚಟ್ನಿ ಮಾಡೋಣ. ಹೇಗೆ ಮಾಡೋದು ನೋಡೋಣ ಬನ್ನಿ. ಗ್ರೀನ್ ಚಟ್ನಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿಕಾಯಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ, ಪುದೀನ, ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಈಗ ಇದು ರೆಡಿ ಆಯಿತು. ಎರಡನ್ನೂ ಒಟ್ಟಿಗೆ ಟೇಸ್ಟ್ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ.